ಇದೊಂದು ಹಾಸ್ಯಾಸ್ಪದ ಅಂತಿರೋ ಅಥವಾ ವಿಕೃತ ಮನೋಭಾವದವರು ಅಂತಿರೋ ಅನ್ನೋದು ಗೊತ್ತಾಗೋದಿಲ್ಲ. ಜಿ ಎಸ್ ಟಿಯನ್ನು ಕಡಿಮೆ ಮಾಡಿರೋದಕ್ಕೆ ಇವರು ಉತ್ಸವವನ್ನು ಮಾಡ್ತಾ ಇದ್ದಾರೆ ಅಂತಾರಲ್ಲ. 8 ವರ್ಷಗಳ ಕಾಲ ಜನರ ರಕ್ತವನ್ನು ಕುಡಿದ್ರಲ್ಲ ಇವರು, ಬಡವರ ಬೆನ್ನು ಮೂಳೆ ಮುರಿದ್ರಲ್ಲ, ಇದಕ್ಕೆ ಯಾರು ಹೊಣೆ ಅಂತೆ? ಜಿ ಎಸ್ ಟಿ 2017ರಲ್ಲಿ ಕಾಂಗ್ರೆಸ್ಸು UPA ಗೌರ್ಮೆಂಟ್ ತರಲಿಲ್ಲ. 2017ರಲ್ಲಿ ಇದೇ ಮೊಗಾಂಬೋರವರು ಬಂದು ಭಾಷಣ ಮಾಡಿ ನಾವು ದೇಶದಲ್ಲಿ 1 ನೇಷನ್ 1 ಟ್ಯಾಕ್ಸ್ ಅಂತೇಳಿ ಅದಕ್ಕೆ 4 ಸ್ಲ್ಯಾಬು 0, 5, 12, 18 5 ಸ್ಲ್ಯಾಬ್ಸ್ ಮಾಡಿ ಜನಗಳ ಮೇಲೆ ಭಾಳಷ್ಟು ಹೊರೆಗಳನ್ನು ಹಾಕಿದಂಥ ಮಹಾನುಭಾವರು ಇವರು. ಆವಾಗ ರಾಹುಲ್ ಗಾಂಧಿಯವರು 2017 ಇಸ್ವಿನಲ್ಲಿ ಹೇಳ್ತಾರೆ, ಇದರಲ್ಲಿ 2 ಸ್ಲ್ಯಾಬ್ ಮಾಡಿ 12 ಮತ್ತು 18 ಇದರಿಂದ ಜನಗಳಿಗೆ ಭಾಳ ಹೊರೆ ಆಗ್ತೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ IT ಸೆಲ್ಲು ಅವ್ರನ್ನ ತಮಾಷೆ ಮಾಡ್ತು. ಇವತ್ತೇನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅದು ಹತ್ರಕ್ಕೆ ಬಂದಿರತಕ್ಕಂಥದ್ದು ನರೇಂದ್ರ ಮೋದಿ ಅವರು. ನಿನ್ನೆ ನೋಡಿದೆ ಯಾರೋ ಒಬ್ಬರು ಚಿಕ್ಕಪೇಟೆನಲ್ಲಿ ಸ್ವೀಟ್ ಹಂಚ್ತಾ ಇದ್ದಾರೆ, GST ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿ. 8 ವರ್ಷಗಳ ಕಾಲ ವಿಷ ಕುಡಿಸಿದ್ರಲ್ಲ ಜನಸಾಮಾನ್ಯರಿಗೆ, ಅದಕ್ಕೆ ಉತ್ತರ ಕೊಡೋದು ಯಾರು ಅಂತ ಇವ್ರು ಹೇಳಬೇಕಾಗುತ್ತೆ. ಮತ್ತು ಸಣ್ಣ ವ್ಯಾಪಾರಿಗಳಿಗಂತೂ ಪ್ರಾಣ ತೆಗೆದಿದ್ದಾರೆ. ಸಣ್ಣ ವ್ಯಾಪಾರಿಗಳು ಜೀವನ ಮಾಡೋಷ್ಟೇ ಮಾಡೋಕ್ಕಾಗದೇ ಇರೋಷ್ಟು ಕಷ್ಟ ಅನುಭವಿಸಿದ್ದಾರೆ. ಅದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಏನು GSTನಲ್ಲಿ ಬರುತ್ತೆ ಅದು ತಡವಾಗಿ ಬರುತ್ತೆ, ರಾಜ್ಯಗಳಿಗೆ ಬರೋದಿಲ್ಲ. ಅದಲ್ಲದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು. ಅದು ಹಾಲು, ಮೊಸರು, ಪೆನ್ಸಿಲ್ಲು, ಪುಸ್ತಕ ಮತ್ತು ಮೆಡಿಕಲ್ಲು, ಮಂಡಕ್ಕಿ, ಇದು ಏನಂತೀರ ಅದಕ್ಕೆ ಮೆಡಿಕಲ್ ಬಿಲ್ಸ್ ಎಲ್ಲ ಜಾಸ್ತಿ ಆಗಿ ಭಾಳ ಜನಸಾಮಾನ್ಯರು ಭಾಳ ತೊಂದರೆಗೆ ಈಡಾದಾಗ ಯಾರೂ ಸಹ ಕೇಳಲಿಲ್ಲ. ಈ ಒಂದು GST ಕಂಪ್ಲೇಂಟ್ಸ್ ಮಾಡ್ತಾರಲ್ಲ, GST ಕಟ್ಟೋಕ್ಕೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಭಾಳ ಸುಲಭವಾದ ಪ್ರಕ್ರಿಯೆಗಳು, ಸಣ್ಣ ವ್ಯಾಪಾರಿಗಳಿಗೆ ಭಾಳಷ್ಟು ತೊಂದರೆ. ಯಾಕಂದರೆ ಅವರು IT ಇಂಜಿನಿಯರ್ಸ್ಗಳನ್ನೆಲ್ಲ ಅವ್ರನ್ನ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನೆಲ್ಲ ನೇಮಿಸ್ಕೊಳ್ಬೇಕಂದ್ರೆ ಭಾಳಷ್ಟು ದುಬಾರಿಯಾಗಿತ್ತು. ಇದು ಹೇಳ್ತೀನಿ ಕೇಳಿ, 8 ವರ್ಷ GST ಕಲೆಕ್ಷನ್ ಆಗಿತ್ತು ನೋಡಿ. 64% GST ಕಲೆಕ್ಷನ್ ಆಗಿರೋದು ತಳಮಟ್ಟದಿಂದ 50% ಇರ್ತಕ್ಕಂಥ. ನಾನು ಮೊದಲು ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಮತ್ತು ಏನು ದೊಡ್ಡ ದೊಡ್ಡ ವ್ಯಾಪಾರಿಗಳು ಅಂತ ಇದ್ದಾರೆ ನೋಡಿ, ಇವರ ಸ್ನೇಹಿತರು, ಇವ್ರು ಕೊಟ್ಟು 10% ಇವ್ರು ಕೊಟ್ಟಿರೋ GST ಟ್ಯಾಕ್ಸ್ 3%. ಅಂದರೆ ಬಡವರ ರಕ್ತವನ್ನು ಕುಡಿದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು GSTನ 2006ರಿಂದ 2010ವರೆಗೂ ಪಾರ್ಲಿಮೆಂಟಲ್ಲಿ GST ಚರ್ಚೆ ಆಗಿ ಪ್ರಣಬ್ ಮುಖರ್ಜಿಯವರು 2010ನೇ ಇಸ್ವಿನಲ್ಲಿ ಆ GSTನ ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಮಾಡಿದಾಗ ಇಡೀ ದೇಶದಲ್ಲಿ ಒಬ್ಬದೇ ಒಂದು ಮುಖ್ಯಮಂತ್ರಿ ವಿರುದ್ಧ ಮಾಡಿದ್ದು ಇದು ನರೇಂದ್ರ ಮೋದಿಯವರು. ಅದು 2016ರಲ್ಲಿ ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ಅವ್ರು ವಿರುದ್ಧ ಮಾಡಿದ್ರು ಅಂತ ಹೇಳಿ. ಆದರೆ ಇವರು ಪ್ರಧಾನಮಂತ್ರಿ ಆದ ತಕ್ಷಣ ಬಡವರ ಬೆನ್ನನ್ನು ಯಾವ ರೀತಿ ಮುರಿಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇಡೀ ದೇಶಕ್ಕೆ 5 ಗಂಟೆಗೆ ಬಂದು ಮಾತಾಡ್ತೀವಿ, ದೇಶವನ್ನು ಉದ್ದೇಶಿಸಿ ಮಾತಾಡ್ತೀವಿ ಅಂತ ನಾವೆಲ್ಲರೂ ಸಹ ನಿರೀಕ್ಷೆ ಮಾಡಿದ್ದು ಪ್ರಧಾನಮಂತ್ರಿಗಳು ಬಂದು ಜನಸಾಮಾನ್ಯರಲ್ಲಿ 140 ಕೋಟಿ ಜನ ಅವರಲ್ಲಿ ಬಂದು ಕ್ಷಮೆ ಯಾಚಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ದರೆ ಬಿಟ್ಟರೆ ಅವರು ಬೊಗಳೆ ಭಾಷಣನೇ ಹೊಡಿತಾ ಇದ್ದಾರೆ ವಿನಃ GSTನಲ್ಲಿ ತೊಂದರೆ ಆಗಿ ಅನುಭವಿಸಿ ಪ್ರಾಣವನ್ನು ಕಳ್ಕೊಂಡವ್ರ ಬಗ್ಗೆ ಒಂದಿಷ್ಟು ಕೂಡ ಏನು ಚಕಾರ ಎತ್ತಿಲ್ಲದೆ ಇರ್ತಕ್ಕಂಥ ಮಹಾನುಭಾವ ಈ ಪ್ರಧಾನಮಂತ್ರಿಗಳು. ಅದಕ್ಕೆ ನಾನು ಹೇಳಿದ್ದು, ಜನರ ಸಂಕಷ್ಟಗಳು ಏನಿದೆ ಅದಕ್ಕೆ ಖುಷಿ ಬೀಳ್ತಕ್ಕಂಥದ್ದು, ಸಂತೋಷ ಬೀಳೋರು, ಉತ್ಸವ ಮಾಡ್ತಕ್ಕಂಥವ್ರು ವಿಕೃತ ಮನೋಭಾವದವರು ಭಾರತೀಯ ಜನತಾ ಪಾರ್ಟಿಯವರು. ರಾಜ್ಯ ಸರ್ಕಾರಗಳು ಸರ್ ನಷ್ಟ ಆಗ್ತದೆ ಅಂತ ಮಾತನಾಡಿ ಈಗ ಇವರು ಕಮ್ಮಿ ಮಾಡಿರ್ತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲೂ ಸಹ. ಈಗ ಮೊದಲೇ ಸರಿ ಇದ್ದಾಗಲೇ ನಮ್ಗೆ ಬರಬೇಕಾದ ಹಣ ನಮಗೆ ಬರ್ತಾ ಇರಲಿಲ್ಲ. ಈಗಂತೂ ಸಿಕ್ಕಾಪಟ್ಟೆ ಹಣ ನಷ್ಟ ಆಗುತ್ತೆ. ಇದನ್ನು ಯಾವ ರೀತಿ ಭರಿಸ್ತಾರೆ ಅನ್ನೋದು ನೋಡಬೇಕು. ಇದೇನಿದ್ರು ಬಿಹಾರ ಎಲೆಕ್ಷನ್ಗೆ ಮಾಡಿರ್ತಕ್ಕಂಥ ಥರ ಕಾಣುತ್ತೆ. ನಾವು ತೆರಿಗೆ ಇಳಿಸೋಕ್ಕಾಗದೇ ಇರೋದ್ರಿಂದನೇ ಗ್ಯಾರಂಟಿ ಸ್ಕೀಮ್ಗಳನ್ನ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಕೊಟ್ಟಿದ್ದು. ಸಿದ್ದರಾಮಯ್ಯನವರು ತೆರಿಗೆ ಇಳಿಸೋದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದವರು ತಮ್ಮ ತೆರಿಗೆಯನ್ನು ಇಳಿಸಬೇಕು, ನಮಗೆ ಬರಬೇಕಾಗಿರೋ ಹಣವನ್ನು ಕೊಡಬೇಕು. ನಾವು ಬೇರೆ ಏನು ಕೇಳ್ತಾ ಇಲ್ಲ. ನಮ್ಮದು ಬಿಮಾರು ಸ್ಟೇಟ್ ಅಲ್ಲ, ರೋಗಗ್ರಸ್ತ ರಾಜ್ಯ ಅಲ್ಲ. ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯಗಳಿಗೆ ಎಲ್ಲವೂ ಸಹ ಅವ್ರು ಬರಬೇಕಾಗಿರೋದನ್ನು ಅವ್ರು ಕೊಡಬೇಕಾಗುತ್ತೆ. ಆದ್ದರಿಂದ
ಅದಕ್ಕೋಸ್ಕರ ಈ ಏನು ಸ್ಲೋಗನ್ಗಳು ಕೊಟ್ಟಿದ್ದು ಬಚತ್ ಉತ್ಸವ್ ಅಂತೇಳಿ, ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದಾಗ ಅದನ್ನು ತಮಾಷೆ ಮಾಡಿದ್ರು. ಈಗ ಅದ್ರ ಬಗ್ಗೆ ಕಷ್ಟ ಅನುಭವಿಸಿರೋರ್ಗೆ ಏನು ಮಾಡ್ತಾರೆ ಅಂತ ಕೇಳಿ. ಅದಲ್ಲದೆ 2017ರಲ್ಲಿ ಬಂದ ತಕ್ಷಣ ನಿರಂತರವಾಗಿ ಆ GSTನ ಬದಲಾವಣೆಗಳು ಮಾಡ್ಕೊಂಡು ಬಂದರು. ಜನ ಕನ್ಫ್ಯೂಷನ್ ಆಗಿ ಎಷ್ಟೋ ಜನ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ GSTಗಳನ್ನ ಆ ಕಡೆ ಈ ಕಡೆ ಕಟ್ಟಕ್ಕಾಗಿದೆ. ಆದ್ದರಿಂದ ಸಂಪೂರ್ಣವಾಗಿ ವಿಫಲರಾಗಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿಗಳಿದ್ದರೆ ಅದು ನರೇಂದ್ರ ಮೋದಿಯವರು ಅಂತ ಹೇಳಿಕ್ಕೆ ಇಚ್ಛೆ ಬೀಳ್ತಾರೆ. ಈಗ ರಾಜ್ಯದಲ್ಲಿ ನಿನ್ನೆಯಿಂದ ಜಾತಿ ಗಣತಿ ಪ್ರಾರಂಭ ಆಗಿದೆ. ಹಿಂದೆ ಪಾಟೀಲ್ ಕೆಲವರು ಆಕ್ಷೇಪಗಳು ವ್ಯಕ್ತಪಡಿಸಿದ್ರು. ಜಾತಿ ಹೊಡಿತಾ ಇದ್ದಾರೆ, ನಮ್ಮ ಜಾತಿ ಸಮುದಾಯಗಳನ್ನ ವಿನಾಕಾರಣ ಎಕ್ಸ್ಟ್ರಾ ಸೇರಿಸಿದ್ದಾರೆ, ಈ ತರದೆಲ್ಲ ಅಬ್ಜೆಕ್ಷನ್ಸ್ಗಳು ನಿಮ್ಮ ಪಕ್ಷದಲ್ಲಿ ಇದ್ದಾರೆ. ನಿಮ್ಮಲ್ಲೇ ಜಾತಿ ಗಣತಿಯ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಣಯ ಬರೋಕ್ಕಾಗಿಲ್ವಲ್ಲ ಕಾಂಗ್ರೆಸ್ನ ಒಳಗಡೆ? ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ, ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಗಿದೆ ಅಂತ ಕ್ಯಾಬಿನೆಟ್ ಸಚಿವರಿಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ತಕ್ಕಂಥದ್ದು. ಯಾರಿಗಾದರೂ ಆ ಥರ ನೋವು ಇದ್ದರೆ ಈ ಜಾತಿ ಜನಗಣತಿಯಲ್ಲಿ, ಇದು ಜಾತಿ ಜನಗಣತಿ ಅಲ್ಲ, ಜನರ ಆರ್ಥಿಕ, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಇದು. ಆದ್ದರಿಂದ ಯಾರಿಗೂ ಸಹ ನೀವು ನಿಮ್ಮ ಜಾತಿನ ಬರೆಸ್ಬೇಡಿ ಅಂತ ಯಾರಿಗೂ ನಾವು ಹೇಳಿಲ್ವಲ್ಲ. ಎಲ್ಲರೂ ಸಹ ಅವರವರ ಜಾತಿ ಬರೆಸಲಿ, ಅವ್ರ ಸಂಖ್ಯೆ ಏನಿದೆ ಅನ್ನೋದು ಗೊತ್ತಾಗಲಿ. ಎಲ್ಲರೂ ಸಹ ಕ್ರೋಢೀಕರಿಸ್ತಾನೆ ಮಾಡ್ತಾರೆ, ಉಪಜಾತಿಗಳು, ಉಪಪಂಗಡಗಳು ಎಲ್ಲವೂ ಸಹ. ಅಂದರೆ 75 ವರ್ಷಗಳ ಕಾಲ ಬೆಣ್ಣೆ, ಮೊಸರು, ಹಾಲು ಎಲ್ಲ ಒಬ್ಬರೇ ತಿಂತಾ ಇದ್ರಲ್ಲ, ಅದು ಬೇರೆಯವ್ರಿಗೆ ಹಂಚೋಗ್ತಾ ಇದೆ ಅಂತೇಳಿ ಕೆಲವರಿಗೆ ಬೇಸರ ಆಗಿರ್ಬೋದು, ಅದಕ್ಕೆ ಮಾಡಿರ್ಬೋದು. ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಇದಕ್ಕೆ ಯಾರು ವಿರುದ್ಧ ಇದ್ದಾರೆ ಅನ್ನೋದು ಅವರು ಬಹಿರಂಗ ಪಡಿಸ್ಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೀನಿ. ಅಲ್ಲ ಸರ್, ಈಗ ಹಿಂದುಳಿದ ಜಾತಿಗಳ ಒಕ್ಕೂಟ ಕೂಡ ಅದನ್ನೇ ಹೇಳ್ತೀನಿ ಸರ್. ಪ್ರಬಲ ಜಾತಿಗಳು ಕಾಂತರಾಜ್ ವರದಿಯನ್ನು ಕೂಡ ಹೊರಗೆ ಬರೋದಕ್ಕೆ ಬಿಡಲಿಲ್ಲ, ಜಯಪ್ರಕಾಶ್ ಹೆಗಡೆ ವರದಿಯನ್ನು ಇದು ಮಾಡಿದ್ರು ಪ್ರಬಲ ಜಾತಿಗಳು. ಈಗ ತಮ್ಮ ಇಲ್ಲಿ ಎಲ್ಲಿ ಹೊರಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ಮಾಡ್ತಾರೆ. ಪ್ರಶ್ನೆ ನೋಡಿ, ಸಾಮಾಜಿಕ ನ್ಯಾಯ ಕೊಡೋ ಸಂದರ್ಭದಲ್ಲಿ 75 ವರ್ಷ ಆಯಿತು. ಸಂವಿಧಾನದಲ್ಲಿ ಸರಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಸ್ವತಂತ್ರ ಹೋರಾಟವೂ ಸಹ ಗುಲಾಮಗಿರಿಯ ವಿರುದ್ಧ ಅವರು ಮಹಾತ್ಮ ಗಾಂಧಿಯವರು ಮಾಡಿದ್ದು, ಮತ್ತು ಎಲ್ಲರೂ ಸಹ ಸಮಾಜವನ್ನು ಸೃಷ್ಟಿ ಮಾಡಬೇಕು ಅಂತ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥವ್ರು. ಅದನ್ನು ಈ ಕರ್ನಾಟಕ ರಾಜ್ಯದ ಇತಿಹಾಸ ತೆಗೆದುಕೊಂಡಾಗ 1918ನೇ ಇಸ್ವಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಂದರು. ಮಿಲ್ಲರ್ ಕಮಿಷನ್ ಮೂಲಕ 75% ಮೀಸಲಾತಿ ತಂದರು. ತದನಂತರ ದೇವರಾಜ ಅರಸರು ಆವನೂರು ಕಮಿಷನ್ ಮೂಲಕ ತಂದರು. ಎಲ್ಲ 50 ವರ್ಷದ ಗ್ಯಾಪಲ್ಲಿ ಸ್ವಲ್ಪ ಸುಧಾರಣೆಗಳಾಗ್ತಾ ಬಂದಿದೆ. ಅದಕ್ಕೆ ನಾವು ಪ್ರಗತಿಪರ ರಾಜ್ಯ ಅಂತ ಇಡೀ ರಾಷ್ಟ್ರದಲ್ಲಿ, ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿರೋದು. ಪ್ರಗತಿಗೆ ಕುಂಠಿತ ಮಾಡ್ತಕ್ಕಂಥ ಜನ ಇದು ಮೀಸಲಾತಿಗೆ ಇದು ಜಾತಿ ಗಣತಿ ಬಗ್ಗೆ ವಿರುದ್ಧ ಇದ್ದಾರೆ. ಇದು ಸಮೀಕ್ಷೆ ವಿರುದ್ಧ ಇದ್ದಾರೆ, ಜಾತಿ ಗಣತಿ ವಿರುದ್ಧ ಅಲ್ಲ. ಯಾರಿಗೂ ಸಹ ನಿಮ್ಮ ಜನಸಂಖ್ಯೆ ಏನಿದೆ ಅಂತೇಳಿ ಹೇಳಬೇಡಿ, ಮುಚ್ಚಿಡಿ ಅಂತ ನಾವು ಯಾರಿಗೂ ಸಹ ಹೇಳ್ತಾ ಇಲ್ಲ. ಪಾಪ ಶೂದ್ರರು, ದಲಿತರು ಅವ್ರ ಮುಂದೆ ಬಂದು ಹೇಳೋದಿಲ್ಲ ಅವ್ರ ಜನಸಂಖ್ಯೆ, ಅವ್ರ ಜಾತಿನ ನಾಚಿಕೊಂಡು. ಮೇಲ್ಜಾತಿಯವರು ಅವ್ರ ಜಾತಿಗಳನ್ನ ಹೇಳ್ಕೊಂಡು ಅವ್ರ ಸಂಖ್ಯೆ ಏನಿದೆ ಅಂತ ಗೊತ್ತಾಗಲಿ. ಯಾಕಂದರೆ ಇಷ್ಟು ತಾನೇ ಈ ಚರ್ಚೆ ನಡೆಯೋದು GST ಬಗ್ಗೆ. ಎಲ್ಲರೂ ಸಹ ಟ್ಯಾಕ್ಸ್ ಕಟ್ತಾರೆ, ಅದು ಸರಿಸಮಾನವಾಗಿ ಹಂಚಿಕೆ ಆಗಬೇಕು. ಯಾರು ವಿರುದ್ಧ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಬಹಿರಂಗ ಮಾಡಬೇಕು. ಅಲ್ಲ, ಶಿಸ್ತುಕ್ರಮ ಪ್ರಶ್ನೆ ಅಲ್ಲ. ಈಗ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಮಾಡುವಾಗ ಅದು ದೊಡ್ಡ ಕಮಿಟಿ ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ಮಾಡಿದ್ದು. ಆಗಲೇ ವಿರುದ್ಧ ಮಾಡಬೇಕಾಗಿತ್ತು. ಇಲ್ಲ, ನಾವು ಇದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿ. ಆದ್ದರಿಂದ ಯಾರು ವಿರುದ್ಧ ಮಾಡ್ತಾರೆ ಅನ್ನೋದು ಮುಖ್ಯಮಂತ್ರಿಗಳು ಬಹಿರಂಗ ಮಾಡಬೇಕು. ಅಲ್ಲ ಸರ್, ಪ್ರಶ್ನೆ ಇರೋದೇ ಇಲ್ಲಿ ಹಿಂದೆ ಪಾರ್ಟಿ ಅಜೆಂಡಾ AICC ಮಟ್ಟದಲ್ಲೂ ಅದೇ ಅಜೆಂಡಾ ಇರೋದು. ನಿಮ್ಮಲ್ಲೇ ವಿರೋಧ ಮಾಡ್ತಾರೆ, ಆಕ್ಷೇಪಗಳು ವ್ಯಕ್ತಪಡಿಸಿ AICC ಅಜೆಂಡಾದಕ್ಕಿಂತ ಹೆಚ್ಚಿನಾಗಿ ರಾಹುಲ್ ಗಾಂಧಿಯವರ ಅಜೆಂಡಾ ಇದು. 50%ಇಂದ 75%ವರೆಗೂ ತೆಗೆದುಕೊಂಡು ಹೋಗಬೇಕು ನಾನು ಮೀಸಲಾತಿ ಅಂತ ಹೇಳಿ. ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಜಾತಿ ಸಮೀಕ್ಷೆ, ಅಂದರೆ ಸಮೀಕ್ಷೆಯಲ್ಲೇನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಹಿಂದುಳಿದವರಿಗೆ ಅವಕಾಶಗಳು ಕಲಿಸ್ಕೊಡ್ಬೇಕು ಅಂತ ಮಾಡಿದ್ದಾರೆ. ಅದು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದರೆ ಬೇರೆಯವರಾಗಿದ್ದರೆ ಈ ಒಂದು ಒತ್ತಡಕ್ಕೆ ಮಣಿದು ವಾಪಸ್ ತೆಗಿತಾ ಇದ್ರು. ಕೆಲವರು ಮುಂದೂಡಿಸ್ಲಿಕ್ಕೂ ಪ್ರಯತ್ನ ಮಾಡಿದ್ರು. ಆದ್ದರಿಂದ ಅವರು ಧೈರ್ಯ ಮಾಡಿ ಈ ಒಂದು ಜಾತಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ ನಿನ್ನೆಯಿಂದ. ಅವರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳು. ಈಗ ಕಳೆದ ಬಾರಿ ವರದಿ ಸರ್ಕಾರ ಹೋಯ್ತು, ನೀವು ಮಾಡಿ ಅಂತೇಳಿ ತಾವು ಆಗ್ರಹ ಮಾಡಿದ್ರಿ. ಸಿದ್ದರಾಮಯ್ಯ ಸರ್ಕಾರ ಹೋಗಿ ಬಿಡಲಿಲ್ಲ, ವರದಿಯನ್ನು ಮೂಲೆಗೆ ಹಾಕಿದ್ರು. ಈಗ ಶುರುವಾಗೋ ಮುಂಚೆನೇ ಇಷ್ಟು ವಿರೋಧ ಆಗ್ತಾ ಇದೆ.
ತೊಂದರೆ ಇಲ್ಲ. ಈಗ ನೋಡಿ, ಫೈನಲಿ ಕಾಂಗ್ರೆಸ್ ಪಕ್ಷ ಯಾರು ದುರ್ಬಲ ವರ್ಗದವರಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಇರ್ತಕ್ಕಂಥ ಪಕ್ಷ. ಅದರಲ್ಲಿ EWS ಬಂದಿರೋದ್ರಿಂದ ಯಾರೂ ಏನೂ ತೊಂದರೆ ಆಗೋದಿಲ್ಲ. ಯಾರು ಇವತ್ತು ಕೆಲವು ವಿಚಾರಗಳಲ್ಲಿ ವಿರುದ್ಧ ಮಾಡ್ತಾರೆ, ಆಗ EWS ಬೇಡ ಅಂತ ಹೇಳಬೇಕಾಗಿತ್ತು. ಮಹಾ ಜ್ಞಾನಿಗಳೆಲ್ಲ ಹೇಳ್ತಾ ಇರ್ತಾರೆ ಮೀಸಲಾತಿ ಇರಬಾರ್ದು ಅಂತ. EWS ಬಂದಾಗ ಯಾಕೆಲ್ಲ ಸುಮ್ಮನೆ ಇದ್ರಂತೆ. ಆದ್ದರಿಂದ ಅವೆಲ್ಲ ಪಕ್ಕಕ್ಕೆ ತಳ್ಳಿ ಸಮೀಕ್ಷೆ ಶುರುವಾಗಿದೆ, ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ಎಲ್ಲ ಜನಗಳಲ್ಲೂ ಸಹ ಜನ ನಿರೀಕ್ಷೆ ಮಾಡ್ತಾಯಿದ್ದಾರೆ. ಯಾಕಂದರೆ ಧ್ವನಿ ಇಲ್ಲದಿರೋರಿಗೆ ಧ್ವನಿ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡೋದು. ಧ್ವನಿ ಇದ್ದವರು ಹಾರಾಡ್ತಾ ಇದ್ದಾರೆ. ಮತ್ತು ಕೆಲವ್ರಿಗೇನು ಅಂದರೆ ಜಾತಿ ಹೆಸರಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ, ಅದಕ್ಕೇನಾದರೂ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಜಾತಿಯಲ್ಲಿ ಯಾರು ಇದರಿಂದ ಅನ್ಯಾಯ ಆಗುತ್ತೆ ಅನ್ನೋ ಎಲ್ಲ ಜಾತಿಯವ್ರಿಗೇನು ಒಳ್ಳೇದೇನು ಮಾಡಿಲ್ಲ. ಅವ್ರಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ, ಇದು ಅನುಷ್ಠಾನಕ್ಕೆ ಬರಬೇಕು. ಅದಿರಲಿ, ಪ್ರಜಾಪ್ರಭುತ್ವದಲ್ಲಿ ಆಕ್ಷೇಪಕ್ಕಿಂತ ಹೆಚ್ಚಾಗಿ ಅವರ ಅನಿಸಿಕೆಗಳನ್ನ ಹೇಳಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ನಾವು ನಾಗ್ಪುರ್ ಯೂನಿವರ್ಸಿಟಿಯವರಲ್ಲ, ನಾವು ಡೆಲ್ಲಿ ಪಾರ್ಲಿಮೆಂಟ್ ಯೂನಿವರ್ಸಿಟಿಯವರು. ಆದ್ದರಿಂದ ಅದನ್ನು ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಿಜೆಪಿ ಹಿಂದುಳಿದ ವರ್ಗದ ಆಯೋಗಕ್ಕೆ ಮನವಿ ಕೊಟ್ಟಿದೆ. ಕ್ರಿಶ್ಚಿಯನ್ ಉಪಜಾತಿಗಳು ಹಿಂದೂ ಜಾತಿಗಳನ್ನ ಸಮೀಕರಣ ಮಾಡಿದ್ದು ಸರಿಯಲ್ಲ ಅನ್ನೋದು. ಅಂದ್ರೆ ಅಲ್ಲಿ SCಗಳನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಈಗ SC ಕನ್ವರ್ಟೆಡ್ ಕ್ರಿಶ್ಚಿಯನ್ ಅವ್ರನ್ನ ಹಾಗೆ ಉಳಿಸ್ಕೊಂಡು, ಇದರಿಂದ SC ಮತ್ತು ಹಿಂದುಳಿದ ವರ್ಗಕ್ಕೆ ಮತಾಂತರ ಆಗೋದಕ್ಕೆ ಪುಷ್ಟಿ ಕೊಟ್ಟಂತಾಗುತ್ತೆ ಅನ್ನೋದು. ಮತಾಂತರ ಕಾನೂನು ಇದೆಯಲ್ಲ, ಸಂವಿಧಾನದಲ್ಲಿ ಅವಕಾಶಗಳಿದೆ. ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಅವರು ಆವಾಗ ಕುಂಟು ನೆಪ ಹುಡುಕ್ತಾ ಇರ್ತಾರೆ. ಕಳ್ಳನಿಗೆ ಪಿಳ್ಳೆ ನೆವ ಅಂತೇಳಿ ಕೆಲಸ ಇಲ್ದಿರೋ ಬಡಗಿ ಏನು ಮಾಡ್ತಾನೆ ನೋಡಿ, ಆ ಕೆಲಸ ಮಾಡ್ತಾ ಇರ್ತಾರೆ. ಜಲವಂತ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋ ಬದಲು ಇದರಲ್ಲಿ ಭಾಳ ಬ್ಯುಸಿಯಾಗಿರ್ತಾರೆ. ಮತ್ತು ಮೈಸೂರು ದಸರಾ ಇಡೀ ಪ್ರಪಂಚದಲ್ಲೇ ಒಬ್ಬ ಬುಕ್ಕರ್ ಪ್ರೈಸ್ ಗೆದ್ದಿರ್ತಕ್ಕಂಥ ಸಾಹಿತಿ ನಮ್ಮ ಬಾನು ಮುಸ್ತಾಕ್ರವರು ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಿದ್ರು. ಸುಲಲಿತವಾಗಿ ನಡೀತು. ಅದಕ್ಕೆ ಎಲ್ಲರಿಗೂ ಸಹ ಅಭಿನಂದನೆಗಳು, ಧನ್ಯವಾದಗಳು ಸಹ ಹೇಳ್ತಾರೆ. ಜನಸಾಮಾನ್ಯರ ಮನಸ್ಸು ಏನಿದೆ ಅನ್ನೋದು ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಕರ್ನಾಟಕ ರಾಜ್ಯ ಅಥವಾ ದೇಶದ ಜನ ಕೋಮುವಾದಿಗಳಲ್ಲ, ಅವ್ರು ಜಾತ್ಯತೀತವಾದಿಗಳು ಅನ್ನೋದನ್ನು ಮೊನ್ನೆ ದಸರಾ ಸಂದರ್ಭದಲ್ಲಿ ತೋರಿಸ್ಕೊಂಡಿದ್ದಾರೆ. ಏನೇ ಅಪಸ್ವರಗಳು ಅಡ್ಡಿಗಳು ಬಂದರೂ ಕೂಡ ಸಮೀಕ್ಷೆ ಸರ್ಕಾರಕ್ಕೆ ತಲುಪುತ್ತೆ, ಕೈ ರಿಸೀವ್ ಮಾಡ್ಕೊಳ್ತಾರೆ, ಅನುಷ್ಠಾನಕ್ಕೆ ತರ್ತಾರೆ. ಅನುಷ್ಠಾನ ಆಗುತ್ತಾ? ಏನೇ ಅಡಚಣೆಗಳು ಬಂದ್ರೂ ಸಹ ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ, ಇದು ಅನುಷ್ಠಾನಕ್ಕೆ ಬರಬೇಕು, ಬರಲೇಬೇಕು. ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿ, ನವೆಂಬರ್ ವಿಸ್ತರಣೆ ಆಗುತ್ತೆ, 50 ಜನಕ್ಕೆ ಕೋಪ್ ಕೊಟ್ಟು ಪಕ್ಷದ ಕೆಲಸಗಳಿಗೆ ಮಾಡ್ತಾರೆ ಅಂತ ಹೇಳಿ ಒಂದು ಚರ್ಚೆ ಇದೆ ಸರ್. ಇದನ್ನ ನೀವು ಮುಖ್ಯಮಂತ್ರಿಗಳನ್ನ ಕೇಳಬೇಕು ಮತ್ತು PCC ಅಧ್ಯಕ್ಷರಿಗೆ ಕೇಳಬೇಕು. ಐ ಆಮ್ ನಾಟ್ ಎ ಕಾಂಪಿಟೆಂಟ್ ಅಥಾರಿಟಿ. ಸಲೀಂ ಅಹಮದ್ ಅವರು ಏನೋ ಹೇಳಿದ್ದಾರೆ, ನೀವು ಆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಸಲೀಂ ಅಹಮದ್ರವರು ಪಾರ್ಟಿ ಮಟ್ಟದಲ್ಲಿ ಎಲ್ಲ ಹಂತದಲ್ಲೂ ಕೆಲಸ ಮಾಡ್ಕೊಂಡು ಬಂದಿರೋರು. NSY ಯೂತ್ ಕಾಂಗ್ರೆಸ್ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡ್ಬಂದು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಗನಾಗಿ ಮತ್ತು ಒಬ್ಬ ಸಿನ್ಸಿಯರ್ ಕಾಂಗ್ರೆಸ್ ಆಗಿ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಅವರ ಹೇಳಿಕೆ ತಪ್ಪು ಅಂತ ಯಾರು ಭಾವಿಸಬಾರ್ದು. ಈಗ ಬೆಂಗಳೂರಿನ ರಸ್ತೆಗಳಲ್ಲಿ ಮಳೆ ನಿರೀಕ್ಷೆಗಿಂತ ಹೆಚ್ಚಿದಾಗಿ ಮಳೆ ಬಂದಿರೋದ್ರಿಂದ ಅದು ಪಾತ್ಹೋಲ್ಗಳಾಗಿದೆ. ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು. ಅದನ್ನು ನಾನು ಜಸ್ಟಿಫೈ ಮಾಡೋದಿಲ್ಲ, ಮಳೆ ಬಂದಿದೆ ಆಗಿದೆ ಅಂತ. ಆದರೆ ನೀವು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಅಲ್ಲಿ ನಮ್ಮಲ್ಲಿ ರಸ್ತೆನಲ್ಲಿ ಗುಂಡಿ ಬಿದ್ದಿದೆ, ಸರಿಪಡಿಸ್ಬೇಕು ಸರ್ಕಾರ. ಮುಖ್ಯಮಂತ್ರಿಗಳು ಆಗಲೇ ಹೇಳಿದ್ದಾರೆ, ಸರಿಪಡಿಸಲಿಲ್ಲ ಅಂದರೆ ಕ್ರಮ ತೆಗೆದುಕೊಳ್ತೀವಿ ಅಂತ. ಬೇರೆ ರಾಜ್ಯಗಳಲ್ಲಿ ಗುಂಡಿಗಳಲ್ಲಿ ರಸ್ತೆ ಇದೆ, ಗುಂಡಿಗಳಲ್ಲಿ ರಸ್ತೆ ಇದೆ, ಬ್ರಿಡ್ಜ್ಗಳು ಬಿದ್ದೋಗಿದೆ. ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂಥೇಳಿ, ಭ್ರಷ್ಟಾಚಾರ ಮುಕ್ತ ಭಾರತ್ ಅಂತ ಹೇಳಿ ಅವ್ರು ಕಟ್ಟಿರೋ ಬ್ರಿಡ್ಜ್ಗಳೆಲ್ಲ ಬೀಳ್ತಾ ಇದೆ. ಏನು ಭ್ರಷ್ಟಾಚಾರ ಅಲ್ದಿನ್ ಯಾಕೆ ಬಿದ್ದಿದೆಯಂತೆ? ಆದ್ದರಿಂದ ನೈಸರ್ಗಿಕ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥದ್ದು
ನಿರೀಕ್ಷೆಗಿನ್ನ ಹೆಚ್ಚು ಮಳೆ ಬಂದಿರತಕ್ಕಂಥದ್ದು. ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ತಿಂಗಳ ಕಡೆವರೆಗೂ ಸಮಯ ಕೊಟ್ಟಿದ್ದಾರೆ, ಕಾದು ನೋಡೋಣ. ಸರ್, ಬೇರೆ ರಾಜ್ಯಗಳಲ್ಲಿ ಮೂಲಭೂತ ಸೌಕರ್ಯಗಳು ಸರಿ ಇಲ್ಲ ಅಂತ ತಾನೆ ಸರ್ ಸ್ಟಾರ್ಟ್ಅಪ್ಗಳು IT BT ಬಂದಿರೋದು ಸರ್ ಬೆಂಗಳೂರಿಗೆ? ಅಲ್ಲ, ಬೆಂಗಳೂರು ನಗರದಲ್ಲಿ ಇಡೀ ಪ್ರಪಂಚದಿಂದ ಬಂದಿರತಕ್ಕಂಥದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳು ಚೆನ್ನಾಗಿದೆ ಅಂಥೇಳಿ. ಅದು ಪವರ್ ಇರ್ಬೋದು, ಲ್ಯಾಂಡ್ ಆರ್ಡರ್ ಇರ್ಬೋದು, ಮತ್ತು ಟ್ಯಾಲೆಂಟ್ಸ್ ಇರ್ಬೋದು, ಮತ್ತು ಒಂದು ರೀತಿಯ ಪರಿಸರ, ಆರೋಗ್ಯಕರವಾದ ಪರಿಸರ ಇದೆ. ಆದ್ದರಿಂದ ಹಂಗಾಗಿದೆ. ಆದರೆ ಬಿಹಾರಲ್ಲಿ ಹೋಗಿ ನೋಡಬೇಕಲ್ಲ ನೀವು ಲ್ಯಾಂಡ್ ಆರ್ಡರ್ ಹೆಂಗಿದೆ ಅಂಥೇಳಿ. ಆದರೆ UP ಬಿಹಾರಲ್ಲಿ ಲ್ಯಾಂಡ್ ಆರ್ಡರ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಆದ್ದರಿಂದ ಆ ಒಂದು ವಿಧದಲ್ಲಿ ಬಂದಿದ್ದಾರೆ ವಿನಃ ರಸ್ತೆ ನೈಸರ್ಗಿಕ ಇದಕ್ಕೆ ತೊಂದರೆ ಆಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ಆದಷ್ಟು ಬೇಗ ಸರಿ ಮಾಡ್ತಾರೆ. ಪಕ್ಕದ ರಾಜ್ಯದ ಆಂಧ್ರದ ಪದೇ ಪದೇ ಬನ್ನಿ ನಮ್ಮ ರಾಜ್ಯಕ್ಕೆ ಕರೀತಾ ಇದ್ದಾರೆ. ಅಲ್ಲ, ಅದು ಯಾಕೆ ಕರೀತಾ ಇದ್ದಾರೆ ಅಂತ ಹೇಳಿದರೆ, ನಮ್ಮಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಮಲ್ಟಿನ್ಯಾಷನಲ್ ಕಂಪ್ನಿಗಳಿರ್ತಕ್ಕಂಥದ್ದೇ ಕರ್ನಾಟಕ ರಾಜ್ಯದಲ್ಲಿ. ಆದ್ದರಿಂದ ಅವ್ರು ಕಾಂಪಿಟೇಷನ್ ಮಾಡ್ತಾರೆ. ಆದ್ದರಿಂದ ಜನ ಯಾರೂ ಹೋಗೋದಿಲ್ಲ. ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಹವಾಗುಣ, ಇಲ್ಲಿರ್ತಕ್ಕಂಥ ಸೌಕರ್ಯಗಳು, ಇಲ್ಲಿರ್ತಕ್ಕಂಥ ಪ್ರತಿಭೆ, ಇಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳಿರೋದ್ರಿಂದ ಯಾರೂ ಇಲ್ಲಿ ಬಿಟ್ಟು ಹೋಗೋದಿಲ್ಲ. ಆಲಮಟ್ಟಿಗೆ ರೇವಂತ್ ರೆಡ್ಡಿ ಕಾಂಗ್ರೆಸ್ ತೆಲಂಗಾಣ CM ಅವರು ವಿರೋಧ ತೋರ್ತಾ ಇದ್ದಾರೆ. ಕಾಂಗ್ರೆಸ್ ಆಗ್ಬೋದು ಅಂತ. ಅಲ್ಲ, ನೀರಿನ ಸಮಸ್ಯೆ ಬಂದಾಗ ಇಡೀ ಪ್ರಪಂಚದಲ್ಲಿ ಎಷ್ಟು ಯುದ್ಧಗಳಾಗೋಗ್ಬಿಟ್ಟಿದೆ. ಇದನ್ನು ಪ್ರಜಾಪ್ರಭುತ್ವದಲ್ಲಿರುವಾಗ ನಾವು ಕಾನೂನಿನ ಮೂಲಕ ಬಗೆಹರಿಸ್ಕೊಳ್ತೀವಿ, ಅದೇನು ತೊಂದರೆ ಇಲ್ಲ. ಅವ್ರ ರಾಜ್ಯದ ಹಿತದೃಷ್ಟಿಯನ್ನು ಅವ್ರು ನೋಡ್ತಾರೆ, ನಮ್ಮ ರಾಜ್ಯದ ಹಿತದೃಷ್ಟಿ ನಾವು ನೋಡ್ತೀವಿ.